ವೈಯಕ್ತಿಕ ವಿಚಾರ ಮಾತಾಡೋದು, ನಿಮ್ಮ ಅಪ್ಪಂಗೆ ಹುಟ್ಟಿಲ್ಲ ಅಂದರೆ ಅದು ಮಾಡೋದು, ಏನು ಇದ ಸಂಸ್ಕೃತಿ ಅವ್ರದ್ದು. ಹಿಂದೂ ಹುಲಿ ಅಂತ ಹೇಳ್ಕೊತಾರೆ. ಯಾವ ಹಿಂದೂ ಪುರಾಣದಲ್ಲಿ ಬರ್ದಿದೆ ಅಪ್ಪ ಇದು ಹಿಂಗೆ ಮಾತಾಡೋದು? ನಾನು ಅದು ಕೇಳಿಲ್ಲ. ವಾಟ್ ಎವರ್ ಇಟ್ ಈಸ್, ಯಾರದೇ ಇರ್ಬೋದು ಸರ್, ಇನ್ಕ್ಲೂಡಿಂಗ್ ಮೀ. ಐ ಆಮ್ ಅ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಸರ್. ನಾನು ಏನೇ ಮಾತಾಡಿದ್ರು ನಮ್ಮ ಚಿತ್ತಾಪುರ ಜನರ ಆಯ್ಕೆ ಮೇಲೆ ಅದು ಪ್ರತಿಬಿಂಬಿಸ್ತದೆ, ಅದು. ನಾನು ಒಳ್ಳೆ ಸಂಸದ, ಒಳ್ಳೆ ಶಾಸಕ, ಒಳ್ಳೆ ಮಂತ್ರಿ ಇದ್ದರೆ ನೀವೆಲ್ಲ ಬೆಂಗಳೂರದವರೆಲ್ಲ ಏನಂತೀರ, ಎಲ್ಲಪ್ಪ ಚಿತ್ತಾಪುರ ಜನರು ಒಳ್ಳೆಯವರು, ಅವ್ರ ಆಯ್ಕೆ ಚೆನ್ನಾಗಿದೆ ಅಂತ ಹೇಳ್ತೀರಾ. ನಾನು ಅವಾಚಕ ಶಬ್ದದಲ್ಲಿ ಮಾತಾಡ್ಕೊಂಡು, ಮನ್ಸಿಗೆ ಬಂದಾಗ ಮಾತಾಡ್ಕೊಂಡು, ಬಾಯಿಗೆ ಬಂದಾಗ ಮಾತಾಡ್ಕೊಂಡು, ನಾಲ್ಗೆ ಹರಿಬಿಟ್ಬಿಟ್ರೆ ನೀವು ವಾಟ್ ವಿಲ್ ಯು ಥಿಂಕ್ ಅಬೌಟ್ ಅವರ್ ಪೀಪಲ್ ಆಲ್ಸೋ? ಐ ರೆಪ್ರೆಸೆಂಟ್ 5 lakh ಪೀಪಲ್ ಇನ್ ಮೈ ಕಾನ್ಸ್ಟಿಟ್ಯೂನ್ಸಿ. 2.5 ಲಕ್ಷ ಮತದಾರರು, 5 ಲಕ್ಷ ಜನಸಂಖ್ಯೆ. ಜವಾಬ್ದಾರಿಯಿಂದ ಮಾತಾಡ್ಬೇಕು ನಾನು. ನೋಡ್ರಿ, ಅವ್ರ ಹಿರಿತನಕ್ಕೆ ಇದಕ್ಕೆ ಅವಾಚಕ ಶಬ್ದ ಇತ್ತೇನ್ರಿ? ಇಲ್ಲ ರಾಜಾಡವ್ರೆ, ದಿಸ್ ಈಸ್ ನಾಟ್ ಕರೆಕ್ಟ್. ಇದಕ್ಕೆ ಅವಳಿಗೆ ಇಲ್ಲ ನೋಡಿ, ವಾಟ್ ಎವರ್ ಇಟ್ ಈಸ್, ಇದಕ್ಕೆ ಕಂಪ್ಯಾರಿಸನ್ ಏನು ಮಾತುಗಳ್ರಿ ಅದು? ನೀವು ಅದನ್ನು ಡಿಫೆಂಡ್ ಮಾಡ್ಕೋತೀರಾ ಅಂದರೆ ಏನು ರಚನ ನೀವು? ನೋ ಸಿ ನೋಡಿ, ಕಾಂಗ್ರೆಸ್ ಪಕ್ಷದ ಫಂಕ್ಷನ್ನು BJP ಅವ್ರ ಏಜೆಂಟ್ಗಳು ಬಿಟ್ಬಿಟ್ಟು ಅಲ್ಲಿ ಡಿಸ್ಟರ್ಬ್ ಮಾಡೋದು ಎಷ್ಟು ಸರಿ? ನೀವು ಮಾಡಿ, ಪ್ರತಿಭಟನೆ ಮಾಡಿರಿ, ದಮ್ಮಿದ್ರೆ DC ಆಫೀಸ್ ಮುಂದೆ ಕಚೇರಿ ಮಾಡಿ, CM ಮನೆಗೆ ಗೆರವು ಹಾಕಿರಿ. ನಮ್ಮ ಪಕ್ಷದ ಫಂಕ್ಷನಿಗೆ ಬಂದುಬಿಟ್ಟು ನೀವು ಕಪ್ಪು ಬಾವುಟ ತೋರಿಸ್ತೀರಾ ಅಂದರೆ ನಾವು ಮಾಡಿದ್ರೆ ಏನಾಗುತ್ತೆ? ಇದು ಆಗುತ್ತೆ, ಏನು ಮಾಡೋಕ್ಕಾಗ್ತಲ್ಲ. BJP ಅವ್ರಿಗೆ ಪಾಪ ಏನು ಮಾಡೋದು, ಎಲ್ಲೋ ಒಂದು ವೇದಿಕೆ ಬರಬೇಕಲ್ಲ, ಅಷ್ಟು ದೊಡ್ಡ ವೇದಿಕೆ ಅವ್ರಿಗೆ ಸಿಗ್ತಾ ಇಲ್ಲ. ಕಾಂಗ್ರೆಸ್ ವೇದಿಕೆಗೆ ಅವ್ರ ವೇದಿಕೆ ಮಾಡ್ಕೊತವ್ರೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಎಸ್ ಸರ್. ನೋಡಿ, ಈ ಬಾರಿ ಎಸ್ ಐ ಗಾಟ್ ಇಟ್. ನೋಡಿ, ಕಲ್ಯಾಣ ಕರ್ನಾಟಕಕ್ಕೆ ಸಾವಿರಾರು ಕೋಟಿ 10 ವರ್ಷಗಳಿಂದ ಬರ್ತಿದೆ. ಯಾಕೆ ಟಾಪ್ 10 ಅಲ್ಲಿ ಬರಕಾಗ್ತಿಲ್ಲ ಕಲಬುರಗಿ? ನೋಡಿ, ಇದಕ್ಕೆ ಖಂಡಿತವಾಗಿ ಇದರಲ್ಲಿ ನಮಗೆ ನಾಚಿಕೆ ಬರುತ್ತೆ ಒಂದೊಂದು ಸರಿ. ಇದು ಹಿಸ್ಟಾರಿಕಲ್ ಏನು ಇಂಡಿಫರೆನ್ಸ್ ಇರೋದ್ರಿಂದ ನೀವು ನಮ್ಮ ರಾಯಚೂರು, ಬೆಳ್ಳಾರಿ, ಕೊಪ್ಪಳ, ಯಾದಗಿರಿ, ಕಲಬುರ್ಗಿ, ಬೀದರ್ ನೋಡಿದ್ರೆ ನಮ್ಮ 371 ಯಾಕೆ ನಾವು ತೊಗೊಂಡಿರೋದು? ಬಿಕಾಸ್ ಆಫ್ ದ ರೀಜನಲ್ ಇಂಬ್ಯಾಲೆನ್ಸ್, ಹಿಸ್ಟಾರಿಕಲ್ ಇಂಬ್ಯಾಲೆನ್ಸ್. ನಮಗೆ 371J ಯಾಕೆ ಸಿಕ್ಕಿದ್ದು ಅಂದರೆ ನಾವು ಕಂಪ್ಯಾರಿಸನ್ ಕೊಟ್ಟಿದ್ವಿ. ಯಾವುದಕ್ಕೆ ಕಂಪ್ಯಾರಿಸನ್ನು? ಕಿತ್ತೂರು ಕರ್ನಾಟಕ, ಬ್ಯಾಂಗ್ಳೂರು ಗ್ರಾಮೀಣ ಆ್ಯಂಡ್ ಮೈಸೂರು ರೀಜನ್. ನಿಮ್ಮಲ್ಲಿರುವಂಥ ಶಾಲೆಗಳು ಎಷ್ಟು ವರ್ಸಸ್ ನಮ್ಮಲ್ಲಿರುವಂಥ ಶಾಲೆಗಳು ಎಷ್ಟು, ನಿಮ್ಮಲ್ಲಿರುವಂಥ ಕಾಲೇಜು ವರ್ಸಸ್ ನಮ್ಮಲ್ಲಿರುವಂಥ ಕಾಲೇಜು, ಮತ್ತು ನಮ್ಮ ಏನು PHಗಳು ಎಷ್ಟು, ರೋಡ್ ಲೆಂತ್ ಎಷ್ಟು, ರೇಲ್ ಲೆಂತ್ ಎಷ್ಟು. ನಮಗೆ 371J ಹಾಗೆ ಸಿಕ್ಕಿಲ್ಲ. ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಆ ಹಿಸ್ಟಾರಿಕಲ್ ಇಂಬ್ಯಾಲೆನ್ಸ್ ಏನಿದೆ ಡೆವಲಪ್ಮೆಂಟ್ನಲ್ಲಿ, ಅದನ್ನು ನೀಗಿಸ್ಲಿಕ್ಕೆ ನಮಗೆ 371J ನಮಗೆ ಎಜುಕೇಷನ್ ಆ್ಯಸ್ ವೆಲ್ ಆ್ಯಸ್ ಜಾಬ್ಸ್ ಮತ್ತು ವಿಶೇಷವಾದಂಥ ಅನುದಾನ. ಈಗ ನಾವು ಕಳೆದ ವರ್ಷ ಏನಾಗಿದೆ ಅಂದರೆ, ನಮ್ಮ ಕೌನ್ಸಿಲಿಂಗ್ನಲ್ಲಿ ಸಾವಿರಾರು ಜನ ನಮ್ಮ ಜಿಲ್ಲೆಯಿಂದ ಮತ್ತು ಅಕ್ಕಪಕ್ಕ ಜಿಲ್ಲೆಯಿಂದ ಸಾವಿರಾರು ಜನ, ಮೋರ್ ದೆನ್ 10,000 ಟೀಚರ್ಸ್ ಹ್ಯಾವ್ ಕಮ್ ಔಟ್. ಅದನ್ನು ರೆಕ್ರೂಟ್ಮೆಂಟ್ ಮಾಡಲಿಕ್ಕೆ ನಮಗೆ ಪರ್ಮಿಷನ್ ಸಿಕ್ಕಿದೆ. 1 ವರ್ಷ ಆಗ್ತಾ ಬಂತು. ಈ ಸರಿ ನಮಗೆ 6,000ದಿಂದ 8,000 ಜನ ನಮಗೆ ಶಿಕ್ಷಕರ ನೇಮಕಾತಿ ಆಗ್ತದೆ. ಒಂದನೇದು. ಎರಡನೇದು, ಇದನ್ನು ನಾವು ಗಮನಿಸಿಬಿಟ್ಟೆ KKRDBಯಿಂದ ಅಕ್ಷರ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಯಾರ್ಯಾರು ಫೇಲ್ ಆಗ್ತಾರೆ ಅವರಿಗೆ ಸ್ಪೆಷಲ್ ಕೋಚಿಂಗ್ ಇರ್ಬೋದು, ಬೇರೆ ಬೇರೆ ರೀತಿಯಾದಂಥ ಕೋಚಿಂಗ್ಗಳು ಕೂಡ ನಾವು ಮಾಡ್ತಾ ಇದ್ದೀವಿ. ನಾನು ಹೇಳ್ದಂಗೆ ಇದು ಹಿಸ್ಟಾರಿಕಲ್ ಇಂಬ್ಯಾಲೆನ್ಸು 10 ವರ್ಷದಲ್ಲಿ ಸೆಟ್ರೈಟ್ ಆಗೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಕೊಡ್ತಾಯಿದ್ದೀವಿ. ಆಮೇಲೆ ನಮ್ಮ KKRDBನಲ್ಲಿ ಶೈಕ್ಷಣಿಕ ವಲಯಗೆ ಕಡ್ಡಾಯವಾಗಿ ಮ್ಯಾಕ್ರೋ ಕೊಡಲೇಬೇಕು ಅಂತಲೂ ಇದೆ. ಸೊ ನಾವು ಇದನ್ನು ನಾನು ಡಿಫೆಂಡ್ ಮಾಡ್ಕೊಳೋದು ಕಷ್ಟ. ತಾವು ಕೇಳ್ಬೋದು ಮತ್ತೆ ಏನಾಗ್ತದೆ ಅಂತ. ಬಟ್ ಅಕ್ಷರ ಆವಿಷ್ಕಾರ
ಇಲ್ಲ 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 ಹಾಂ ಶಿಕ್ಷಣ ಇಲಾಖೆಯಿಂದ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ರಿ ಸತಿ. ನನ್ನ ಕಳಕಳಿ ಏನಂದ್ರೆ ಸರ್, ಕಳೆದ 10 ವರ್ಷದಿಂದ 13 ವರ್ಷದಿಂದ ತಗೊಳ್ಬೇಕಾದ್ರೆ ನೀವು ಕಲಬುರಗಿ ಮತ್ತೆ KKR ಇದು ಕಲ್ಯಾಣ ಕರ್ನಾಟಕದ ಭಾಗದ ಯಾವ ಜಿಲ್ಲೆಗಳು ಕೂಡ ಹತ್ರಕ್ಕೂ ಬರಕ್ ಆಗ್ತಿಲ್ಲ. ಹಂಗಂದ್ರೆ ನೀವು ಅಷ್ಟು ದುಡ್ಡು ಹಾಕ್ತಾ ಇದ್ದೀರಾ, ಫೆಸಿಲಿಟೀಸ್ ಕೊಡ್ತಾ ಇದ್ದೀರಾ, ಶಿಕ್ಷಕರು ಇಲ್ಲ ಅಂದ್ರೂ ಅತಿಥಿ ಶಿಕ್ಷಕರಿದ್ದಾರೆ, ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಮೇಲೆ ಬರಕ್ ಆಗ್ತಿಲ್ಲ? ಇಲ್ಲ, ನಾನು ಹೇಳ್ದಂಗೆ ಇದು ನೋಡಿ, ನಿಮಗೆ ಯು ಆರ್ ಟೆಕ್ನಿಕಲಿ 40-50 ಇಯರ್ಸ್ ಅಹೆಡ್ ಆಫ್ ಎಸ್ ಈ ನಿಮ್ಮ ಭಾಗದಲ್ಲಿ, ಈ ಭಾಗದಲ್ಲಿ. ನಾನು ಹೇಳ್ದಂಗೆ ಈ ಸಂವಿಧಾನದ ತಿದ್ದುಪಡಿ ಏನು ಆರ್ಟಿಕಲ್ 371 ಸಿಕ್ಕಿದೆ ಅಲ್ಲ, ಇದು ನಾವು ಸುಮ್ಮನೆ ಕೇಳಿದ್ದೀವಿ ಅಂದರೆ ಸಿಗೋದಿಲ್ಲ. ವಿ ಹ್ಯಾವ್ ಟು ಎಲ್ಲ ಪ್ಯಾರಾಮೀಟರ್ಸ್ನ ಹೋಲಿಕೆ ಮಾಡಿಬಿಟ್ಟೆ ಕೊಟ್ಟಿರೋದು, ಇನ್ಕ್ಲೂಡಿಂಗ್ ಎಜುಕೇಷನ್. ನಾನು ಹೇಳ್ತಾ ಇಲ್ವಾ, ನಾನು ಇದನ್ನು ನಾವು ಈ ಕಪ್ ಚುಕ್ಕೆಯನ್ನು ನಾನು ಅಳಿಸ್ಕೋಬೇಕಂದ್ರೆ ಐ ವಿಲ್ ನೀಡ್ ಅಟ್ಲೀಸ್ಟ್ ಅನದರ್ 4 ಇಯರ್ಸ್. ಅಂದರೆ ಈಗ ನೋಡಿ, ಈಗ ನನ್ನ ಉದಾಹರಣೆನೇ ಕೊಟ್ಬಿಡ್ತೀನಿ ಶ್ರೀನಿವಾಸ್ ತಮಗೆ. ನಾನು ಫಸ್ಟ್ ಟೈಮ್ MLA ಆದಾಗ ಚಿತ್ತಾಪುರ್ನಲ್ಲಿ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಡ್ರಾಪ್ಔಟ್ಸ್ ಇದ್ದರು ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ. 10,000 ಮೇಲೆ. ಹೈಕೋರ್ಟು ಆವಾಗ ಚೀಮಾರಿ ಹಾಕಿತ್ತು ಅಂದಿನ ಸರ್ಕಾರಕ್ಕೆ. ಕ್ಲೋಸ್ ಟು ಅರೌಂಡ್ 11,000 ಚಿಲ್ಡ್ರನ್ ವೇರ್ ಔಟ್ ಆಫ್ ಸ್ಕೂಲ್ ಡ್ರಾಪ್ಔಟ್ಸು. ನಾವು ಬಂದ ಮೇಲೆ ಫೋಕಸ್ ಮಾಡಿ ಮೊನ್ನೆ ತನಕ ನೀವು ನೋಡಿದ್ರೆ ಹೋದ ವರ್ಷದಲ್ಲಿ ನಾವು ಇಟ್ಸ್ ರೆಡ್ಯೂಸ್ ಟು 370 400 ಅಷ್ಟೇ. ನೀವು ಹೇಳ್ದಂಗೆ ಇಟ್ ಹ್ಯಾಸ್ ಟು ಬಿ ಎ ಸ್ಪೆಸಿಫಿಕ್ ಫೋಕಸ್. ನೀವೇನು ಹೇಳ್ತಾ ಇದ್ರಲ್ಲ, ಶಿಕ್ಷಣ ಇಲಾಖೆಯ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ನಾವು ಅಕ್ಷರ ಆವಿಷ್ಕಾರ ಮಾಡ್ತಾ ಇರೋದು. ಇಟ್ ಈಸ್ ಓನ್ಲಿ ಥ್ರೂ KKRDB. ಆಮೇಲೆ ನೋ ಬಜೆಟ್ ಗೆಟ್ಸ್ ಅಪ್ರೂವ್ಡ್ ಇಫ್ ಯು ಆರ್ ನಾಟ್ ಗಿವಿಂಗ್ ಬಜೆಟ್ ಫಾರ್ ಎಜುಕೇಷನ್. ಇನ್ಫ್ರಾಸ್ಟ್ರಕ್ಚರ್ ಇದೆ, ಸ್ವಲ್ಪ ಮಾನವ ಸಂಪನ್ಮೂಲದ ಕೊರತೆ ಇದೆ. ಅದನ್ನು ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ಈಗ 5-6 ಸಾವಿರ ಜನರ ಶಿಕ್ಷಕರನ್ನು ನೇಮಕ ಮಾಡಿ ವಿ ವಿಲ್ ಗೆಟ್ ದಿಸ್ ಥಿಂಗ್. ನಾವು ಹೇಳಿದ್ರೆ ಕನ್ಸಿಸ್ಟೆಂಟ್ ಇರಬೇಕು ನಾವು. ಅದನ್ನು ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ತಗೊಂಡಿದ್ದೀವಿ ಸರ್. ನೀವು ಬಂದು ನೋಡಿ ಚಿತ್ತಾಪುರ್ನಲ್ಲಿ ನಾವು ಕಟ್ಟಿಸಿದ್ದೆಲ್ಲ. ಇಲ್ಲ, ಈಗ ಉಸ್ತುವಾರಿ ಈಗಾಗಿದ್ದೀನಿ ಸರ್. ಈಗ 2 ವರ್ಷದಲ್ಲಿ ಮಾಡ್ತಾ ಇದ್ದೀವಿ. ಐ ವಿಲ್ ಅಶ್ಯೂರ್ ಯು. ನೋ, ಐ ಅಗ್ರಿ ವಿತ್ ಯು. ನಾವು ನೋಡಿ ನಿಜಾಮ್ ಅವರ ಆಳ್ವಿಕೆ ಅಂಚಿನಲ್ಲಿದ್ವಿ, ದಂಡೆಗಿದ್ವಿ. ಹಿ ವುಡ್ ನಾಟ್ ಬಾದರ್. ನೀವು ಇಲ್ಲಿ ನಮಗೆ ಒಡೆಯರವರು ಅವರು ಇವರೆಲ್ಲರೂ ಇದ್ದರು, ಅವರೆಲ್ಲದಕ್ಕೂ ಒತ್ತು ಕೊಟ್ಟರು. ಸೊ ಅದಕ್ಕೆ ಈ ಪ್ರಾದೇಶಿಕ ಏನು ಇಂಬ್ಯಾಲೆನ್ಸ್ ಏನಿದೆ ಇದನ್ನು ಸರಿಪಡಿಸ್ಲಿಕ್ಕೆ ತಾನೇ ನಾವು KKRDB ಇದೆಲ್ಲ ಕೊಡೋದು. ಈಗ BJP ಅವರು ಟೀಕೆ ಮಾಡ್ತಾರೆ, ನಾವು 1 ಲಕ್ಷ ಕೋಟಿ ಕೊಟ್ಟರು ಆಗಲ್ಲ. ಹೌದು, ಬೇಕಾಗುತ್ತೆ ನಮಗೆ. ನಾವು ಈಗ ನೋಡಿ, ನಮಗೆ ಏರ್ಪೋರ್ಟ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಏರ್ಪೋರ್ಟ್ ಮಾಡಿಸ್ಲಿಕ್ಕೆ ನಮಗೆ ಕೇಂದ್ರ ಸರ್ಕಾರ ಏನು ಕೊಟ್ಟಿಲ್ಲ, ಎಲ್ಲನೂ ನಾವು ಸ್ಟೇಟ್ ಗೌರ್ಮೆಂಟಿಂದನೇ ಹಾಕಿದ್ದು. No, we will take it. It's my responsibility. I am not running away. We will do it. ಯಾಕಂದರೆ ನನಗೆ ಆಸಕ್ತಿ ಅಲ್ಲ. ಕಣ್ಣಾಕ್ಬೇಡ್ರಿ ನೋಡಿ, ನಾನು ಹೇಳ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ಸರ್. ಅಕಸ್ಮಾತ್ 371J ಇರಲಿಲ್ಲ. ಹೋದ ವರ್ಷ ನಮಗೆ 1,000 ಮೆಡಿಕಲ್ ಸೀಟ್ ಸಿಕ್ಕಿದೆ ಸರ್. 1,000 ಮೆಡಿಕಲ್ ಸೀಟ್. ಇಫ್ 371J ಇರಲಿಲ್ಲ ಅಂದರೆ ನಮ್ಗೆ ಸಿಗ್ತಾನೆ ಇರಲಿಲ್ಲ ಅಷ್ಟೊಂದು. ವಿ ವುಡ್ ನಾಟ್ ಹ್ಯಾವ್ ಗಾಟ್ ಇಟ್. ಸೊ ಸರಿನೋ ತಪ್ಪೋ ಲೋಪಗಳಿದ್ರೆ ಎಲ್ಲ ತಿದ್ಕೊಂಡು ನಾವು ಮುಂದುವರಿಬೇಕು. ಬಟ್ ಎಲ್ಲನೂ ಸರಿ ಅಂತ ಅಲ್ಲ. ಬಟ್ ಎಸ್, ವಿ ಹ್ಯಾವ್ ಟು ಓನರ್ಶಿಪ್ ತೊಗೋಬೇಕಾಗುತ್ತೆ ನಾವು, ನೀವು ಹೇಳ್ದಂಗೆ. ಓಕೆ ಸರ್, ಥ್ಯಾಂಕ್ ಯು. ಸರ್, ನಮ್ಮದು ಹೆಂಗಿದೆ ಈಗ, 40,000ಕ್ಕಿಂತ ಹೆಚ್ಚು ಇನ್ಫ್ರಾಸ್ಟ್ರಕ್ಚರ್ ವರ್ಕ್ಸನ್ನು ನಾವು ತೊಗೊಂಡಿದ್ದೀವಿ ಕಳೆದ 10 ವರ್ಷದಲ್ಲಿ. 371J ಇರಲಿಲ್ಲ ಅಂದರೆ ಆಗ್ತಾ ಇತ್ತಾ ಸರ್ ಅದು?